ಕನ್ಯಾ ರಾಶಿ ಕನ್ಯಾ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜುಲೈ ತಿಂಗಳ ಭವಿಷ್ಯವನ್ನು ನೋಡೋಣ. ಜುಲೈ ತಿಂಗಳ ಭವಿಷ್ಯವನ್ನು ನಿಮ್ಮ ರಾಶಿಯಿಂದ ಶುರು ಮಾಡ್ತಾ ಇದ್ದೀನಿ. ನಿಮಗೂ ಆಲ್ ದ ಬೆಸ್ಟ್, ಹಾಗೆ ನನಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ಜುಲೈ ತಿಂಗಳಲ್ಲಿ ಪ್ರಮುಖವಾಗಿ ಕುಜನ ಒಂದು ಮೂಮೆಂಟ್, ಜೊತೆಗೆ ರವಿಯ ಮೂಮೆಂಟ್, ಇನ್ನು ನಿಮ್ಮ ಲಗ್ನಾಧಿಪತಿ ಕರ್ಮಾಧಿಪತಿ ಬುಧ ತುಂಬ ಚೆನ್ನಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವರದೇ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು ನಿಮಗೆ. ಅದರ ಜೊತೆಗೆ ಶನಿ ಇನ್ನು ಮೀನ ರಾಶಿಯಲ್ಲಿ, ರಾಹು ಅವರ ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾರೆ. ಅದು ಕೂಡ ಒಂದು ರೀತಿ ಗುಡ್ ನ್ಯೂಸ್. ಅದರ ಜೊತೆಗೆ ಕೇತು ನಿಮ್ಮ 12ನೇ ಮನೆ ಸಿಂಹ ರಾಶಿಯಲ್ಲಿ, ಜೊತೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ, ಶುಕ್ರ ತುಂಬ ಮೇಜರ್ ಇಂಪ್ಯಾಕ್ಟ್ 12ನೇ ಮನೆಗೆ ಬರ್ತಾ ಇದ್ದಾರೆ. ಇದೆಲ್ಲ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಎಚ್ಚರಿಕೆಗಳು, ಸಾಕಷ್ಟು ಖರ್ಚುಗಳು, ಸಾಕಷ್ಟು ಲಾಭಗಳು ಎಲ್ಲವನ್ನು ತಂದುಕೊಡ್ತಾ ಇದೆ. ತುಂಬ ಡೀಟೇಲ್ಡ್ ಆಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳು ಹೇಗೆ ಕೆಲಸ ಮಾಡ್ತವೆ, ನಾವು ಹೇಗೆ ಅದನ್ನು ಸ್ವೀಕರಿಸಬೇಕು, ಮೆಂಟಲಿ ಒಂದು 15 ದಿನಗಳ ಮುಂಚೆ ಹೇಗೆ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು, ಅದ್ರ ಕಡೆ ಗಮನ ಕೊಡಿ, ಅಷ್ಟೇ ಸಾಕು. ಓಕೆ. ಈಗ ಮುಖ್ಯವಾಗಿ ಬುಧ ಈ ತಿಂಗಳ ಎಂಡೆ ಅಂದರೆ ಜುಲೈ ತಿಂಗಳ ಎಂಡಲ್ಲೇ ನಿಮ್ಮ ಒಂದು ಕರ್ಕಾಟಕ ರಾಶಿಗೆ ಅಂದರೆ ಲಾಭಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ವಕ್ರಿ ಸಂಚಾರವನ್ನು ಶುರು ಮಾಡ್ತಾರೆ. ಎಗೇನ್ ವಾಪಸ್ ಮೊದಲ ವೀಕ್ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಗೆ ಬರ್ತಾರೆ. ಅಲ್ಲೂ ಸ್ವಲ್ಪ ದಿನ ವಕ್ರಿ ಆಗಿರ್ತಾರೆ. ನಂತರ ಮತ್ತೆ ನೇರ ಸಂಚಾರವನ್ನು ಶುರು ಮಾಡ್ತಾರೆ. ಈ ರೀತಿ ಒಂದು ಸ್ವಲ್ಪ ದಿನ ವಕ್ರಿಯಾಗಿ, ಒಂದು ಸ್ವಲ್ಪ ದಿನ ನೇರ ಸಂಚಾರ, ಹೀಗೆ ನಿಮ್ಮ ಕರ್ಮಾಧಿಪತಿ ನಿಮ್ಮ ಲಗ್ನಾಧಿಪತಿ ಸಂಚಾರವನ್ನು ಜುಲೈ ತಿಂಗಳಲ್ಲಿ ಮಾಡ್ತಾ ಇರೋದು. ಇದು ಮರುಚಿಂತನೆ ಮಾಡಿಕೊಳ್ಳುವಂತಹ ಸಮಯ. ಏನು ಹೇಳಿಕೊಟ್ಟಿದ್ದಾರೆ ನಿಮ್ಮ ಲಗ್ನಾಧಿಪತಿ ನಿಮ್ಮ ಕರ್ಮಾಧಿಪತಿ ಬುಧ ಈ ಒಂದು ಸಂಚಾರದಿಂದ? ಮರುಚಿಂತನೆ. ಎಸ್, ಈ ಹಿಂದೆ ನೀವೇನೇನೋ ಯೋಜನೆಗಳನ್ನು ಹಾಕ್ಕೊಂಡಿದ್ರಿ, ಬಿಸ್ನೆಸ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರಿ, ಹಲವಾರು ಪ್ರಾಜೆಕ್ಟ್ಸ್ಗಳು ರೆಡಿಯಾಗಿತ್ತು. ಯಾವುದು ನೀವು ಅಂದುಕೊಂಡ ಮಟ್ಟಕ್ಕೆ ಏನು ಒಂದು ಕೈ ಹಿಡಿದಿರಲಿಲ್ಲ, ಕೆಲಸಗಳ ಆಗಿರಲಿಲ್ಲ. ಈಗ ಅದೆಲ್ಲವೂ ವಾಪಸ್ ಮರುಚಿಂತನೆ ಮಾಡಿಕೊಳ್ಳುವಂತಹ ಸಮಯ. ಅದೆಲ್ಲವೂ ಇವಾಗ ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ಬುದ್ಧಿವಂತಿಕೆ ಚುರುಕಾಗುತ್ತೆ. ಒನ್ ಬೈ ಒನ್ ನಿಮ್ಮ ಕೆಲಸಗಳೆಲ್ಲ ಕೈಗೂಡುತ್ತೆ. ನೀವು ಈ ಹಿಂದೆ ಮಾಡಿದಂತಹ ಎಫರ್ಟ್ಸ್ಗಳಿಗೆ, ಅದು ವೃತ್ತಿಯಲ್ಲಿರಲಿ ವ್ಯಾಪಾರದಲ್ಲಿರಲಿ, ನಿಮಗೆ ಈ ಒಂದು ತಿಂಗಳು ಬುಧನ ಈ ಒಂದು ಸಂಚಾರ ಅದು ರೀವರ್ಕ್ ಮಾಡಿ, ಮರುಚಿಂತನೆಯನ್ನು ಮಾಡಿ ಅಲ್ಲಿ ಯಶಸ್ಸನ್ನು ತಂದು ಕೊಡುತ್ತೆ. ನಿಮ್ಮ ಬುದ್ಧಿ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ತಿಂಗಳು. ಓಕೆ. ಅದೇ ರೀತಿ ಈ ರೀತಿ ಫ್ಲಕ್ಚುಯೇಷನ್ ಇರೋದ್ರಿಂದ ಬುಧನ ಒಂದು ಸಂಚಾರ ಷೇರು ಮಾರುಕಟ್ಟೆಯಲ್ಲೂ ಕೂಡ ಹಲವಾರು ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು ತುಂಬ ಪ್ರಾಕ್ಟಿಕಲ್ ಅನಾಲಿಟಿಕಲ್ ವೇಯಲ್ಲಿ ಯೋಚನೆ ಮಾಡೋದು, ಆಳ ಅಗಲ ಎಲ್ಲವನ್ನ ಚೆಕ್ ಮಾಡಿನೇ ಎಲ್ಲದರಲ್ಲೂ ಇನ್ವಾಲ್ವ್ ಆಗೋದು. ಬಟ್ ಈ ಜುಲೈ ತಿಂಗಳಲ್ಲಿ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಓಕೆ. ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅದರ ಕಡೆ ಹೆಚ್ಚು ಗಮನ ಇರಲಿ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಅಂತ ಏನಾದರೂ ನೀವು ಮಾಡಿದ್ರೆ ಬುಧನ ಈ ಒಂದು ಸಂಚಾರದಿಂದ ಲಾಸಸ್ ಖಂಡಿತ ಆಗುತ್ತೆ. ಅದೇ ರೀತಿ ಹಲವಾರು ಡಾಕ್ಯುಮೆಂಟ್ಸ್ ಇಶ್ಯೂಸ್ ಕೂಡ ಈ ಒಂದು ಸಂಚಾರದಿಂದ ಬುಧ ವಕ್ರಿ ಆದಾಗ ಈ ಥರ ಸಂಚಾರಗಳನ್ನು ಮಾಡ್ತಾ ಇರಬೇಕಾದ್ರೆ ತುಂಬ ಇಶ್ಯೂಸ್ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಗೃಹಿಣಿಯರಿರಲಿ, ಹಿರಿಯ ನಾಗರಿಕರಿರಲಿ, ನೀವೇನಾದರೂ ಒಂದು ದಾಖಲೆಗಳಿಗೆ ಸಹಿ ಮಾಡಬೇಕಾದ್ರೆ ತುಂಬ ಎಚ್ಚರ. 2-3 ಸಾರಿ ಅಬ್ಸರ್ವ್ ಮಾಡಿ, ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಡಾಕ್ಯುಮೆಂಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದ ತಿಂಗಳು. ಅದು ಸಣ್ಣ ಪುಟ್ಟ ವ್ಯವಹಾರಗಳಿರಲಿ, ದೊಡ್ಡದೇ ವ್ಯವಹಾರಗಳಿರಲಿ, ದಾಖಲೆಗಳನ್ನು ಸರಿಯಾಗಿ ಚೆಕ್ ಮಾಡಿ ವ್ಯವಹಾರಗಳನ್ನು ಮಾಡಿ. ಸಹಿ ಹಾಕೋಕ್ಕೆ ಮುಂಚೆ 10-15 ಬಾರಿ ಯೋಚನೆ ಮಾಡಿ. ಆ ಥರದ್ದೇ ಸಮಯ. ಇದೊಂದರಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಉಳಿದಂತೆ ನಿಮ್ಮ ಐಡಿಯಾಲಜಿಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಈ ಒಂದು ಬುಧನ ಸಂಚಾರ ತುಂಬ ಚೆನ್ನಾಗಿದೆ. ನಿಮ್ಮ ಕಮ್ಯುನಿಕೇಷನ್ನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ನೀವು ಪರಸ್ಪರ ಮಾತನಾಡಬೇಕಾದ್ರೆ, ಕ್ಲೈಂಟ್ಸ್ಗಳ ಜೊತೆ ಮಾತನಾಡಬೇಕಾದ್ರೆ, ನಿಮ್ಮ ಗ್ರಾಹಕರ ಜೊತೆ ವ್ಯವಹರಿಸಬೇಕಾದ್ರೆ, ನಿಮ್ಮ ಆಫೀಸಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಬಾಸ್ ಜೊತೆ, ಮೇಲಧಿಕಾರಿಗಳ ಜೊತೆ
ಸ್ವಲ್ಪ ಕಮ್ಯುನಿಕೇಷನಲ್ಲೂ ಕೂಡ ಏನೋ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಬುಧನಿಂದ. ಅಲ್ಲೂ ಕೂಡ ಎಚ್ಚರಿಕೆ ಇರಲಿ. ಮಾತನಾಡೋದಕ್ಕಿಂತ ಮುಂಚೆ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಏನು ಮಾತಾಡ್ತಾ ಇದ್ದೀರಾ ಅದನ್ನು ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಇಮೇಲ್ ಕಮ್ಯುನಿಕೇಷನ್ ರಾಂಗ್ ಆಗಬಹುದು. ಸೊ ಹಾಗಾಗಿ ಯಾವುದೇ ರೀತಿಯ ಕಮ್ಯುನಿಕೇಷನ್ ಇರಲಿ, ಅದರಲ್ಲಿ ತುಂಬ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಳಲೇಬೇಕು ಜುಲೈ ತಿಂಗಳು. ಓಕೆ, ಇದಿಷ್ಟು ಬುಧನ ಇಂಪ್ಯಾಕ್ಟ್. ಸೊ ಹಾಗಾಗಿ ಇದು ಏನು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಅನ್ವಯಿಸುತ್ತೆ, ಗಂಡು ಮಕ್ಳಿಗೂ ಅನ್ವಯಿಸುತ್ತೆ. ಸೊ ನಾನು ಹೇಳೋದನ್ನು ಇಬ್ಬರೂ ತೆಗೆದುಕೊಳ್ಳಿ. ಬರೀ ಗೃಹಿಣಿಯರಿಗೆ ಸಪ್ರೇಟಾಗಿ ಏನು ವಿಚಾರಗಳು ಬರುತ್ತೆ ಅಂದರೆ ಅದು ಗಂಡ ಹೆಂಡತಿಯ ವಿಚಾರ, ಅಥವಾ ನೀವು ಮನೆಯಲ್ಲೇ ಇದ್ಕೊಂಡು ಏನಾದರೂ ಸಂಪಾದನೆ ಮಾಡ್ಬೋದಾ, ಆ ಥರದ ವಿಚಾರಗಳು ಬಂದಾಗ ಡೆಫಿನೆಟ್ಲಿ ಅದಕ್ಕೆ ಸಪ್ರೇಟಾಗಿ ಹೇಳೋಣ. ಕೆಲಸಗಳು ಅಂತ ಬಂದಾಗ ಇದು ಇಬ್ರಿಗೂ ಅನ್ವಯಿಸುತ್ತೆ. ಓಕೆ, ಇನ್ನು ಅದೇ ರೀತಿ 17ನೇ ತಾರೀಕು ರವಿ ಗುರುವಿನ ಜೊತೆ ಯುತಿ ಆಗ್ತಾರೆ. ಇದು ಗುರು ಆದಿತ್ಯ ಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಅದು ಲಾಭ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಸ್ಪೆಷಲಿ ಸರ್ಕಾರಿ ವಲಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ನೀವು ಏನಾದರೂ ಬಡ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ನಿಮ್ಮ ದಶಾಭುಕ್ತಿಯಲ್ಲೂ ರವಿ ದಶೆ ನಡೀತಾ ಇದ್ದು, ರವಿಯು ಒಳ್ಳೆಯ ಪ್ಲೇಸ್ಮೆಂಟಲ್ಲಿದ್ದು ತುಂಬ ಚೆನ್ನಾಗಿ ನಿಮ್ಮ ಜಾತಕದ ಬಲ ಚೆನ್ನಾಗಿದ್ದರೆ ಈ ಒಂದು ಯೋಗ ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಕಡೆ ವರ್ಗಾವಣೆ ಆಗೋದಕ್ಕೆ, ಬಡ್ತಿ ಸಿಗೋದಕ್ಕೆ, ಸಂಬಳ ಜಾಸ್ತಿ ಆಗೋದಕ್ಕೆ, ಗೌರವ ಪ್ರಾಪ್ತಿ ಆಗೋದಕ್ಕೆ, ಪ್ರಶಂಸೆ ಸಿಗೋದಕ್ಕೆ ಎಲ್ಲದಕ್ಕೂ ಈ ಒಂದು ಕಾಂಬಿನೇಷನ್ ಅಂದರೆ ಗ್ರಹಗಳ ಯುತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಇಬ್ಬರಿಗೂ ಅನ್ವಯಿಸುತ್ತೆ. ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಹೊಸದಾಗಿ ಕೆಲಸ ಹುಡುಕೋರಿಗೆ ಜುಲೈ ತಿಂಗಳಲ್ಲಿ ನೀವು ಇಂಟರ್ವ್ಯೂನ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಾ, ಬಟ್ ಅಲ್ಲಿ ಸರಿಯಾಗಿ ನೀವು ಫೇಸ್ ಮಾಡಿಬಿಟ್ರೆ ಒಳ್ಳೆಯ ಜಾಬ್ ಸಿಗುತ್ತೆ. ಓಕೆ, ಅದೇ ರೀತಿ ಸಂಬಳ ಹೈಕ್ ಆಗುತ್ತೆ. ನಿಮ್ಮ ಪ್ರೊಫೈಲ್ಗೆ ಇನ್ನೊಂದು ಒಳ್ಳೆಯ ಇದು ಸಿಗುತ್ತೆ, ಮನ್ನಣೆ ಸಿಗುತ್ತೆ. ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ ಮೇಲಧಿಕಾರಿಗಳು, ನಿಮ್ಮ ಬಾಸ್, ನಿಮ್ಮ HOD, ನಿಮ್ಮ ಮ್ಯಾನೇಜರ್ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಜುಲೈ ತಿಂಗಳು ಕೆರಿಯರಲ್ಲಿ ತುಂಬ ಚೆನ್ನಾಗಿದೆ. ಅದೇ ರೀತಿ ವ್ಯಾಪಾರದ ವಿಚಾರಕ್ಕೆ ಬಂದರೂ ಕೂಡ ನೀವು ತುಂಬ ಚೆನ್ನಾಗಿ ಬ್ರ್ಯಾಂಡ್ ಮಾಡ್ಕೊಳ್ತೀರಾ. ನಿಮ್ಮ ಕಂಪ್ನಿಗಳನ್ನು, ನಿಮ್ಮ ವ್ಯಾಪಾರವನ್ನು ಇನ್ನೊಂದು ಹಂತಕ್ಕೆ ಮೇಲೆ ತೆಗೆದುಕೊಂಡು ಹೋಗ್ತೀರಾ. ಸೊ ಹಾಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳಿಗೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಲಾಭ ಗಳಿಸೋದಕ್ಕೆ ಈ ಒಂದು ಗ್ರಹಗಳ ಯುತಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಇನ್ನು ಮೇಜರ್ ನಿಮಗೆ ಹೆಚ್ಚು ಖರ್ಚುಗಳನ್ನು ತಂದುಕೊಡ್ತಾ ಇರೋದು ಯಾರು ಗೊತ್ತಾ? ಶುಕ್ರ 6ನೇ ತಾರೀಕು ನಿಮ್ಮ 12ನೇ ಮನೆಗೆ ಪ್ರವೇಶವನ್ನು ಪಡಿತಾರೆ. 12ನೇ ಮನೆ ಅಂದರೆ ಅದು ವ್ಯಯಸ್ಥಾನ. ಇಲ್ಲಿ 3-4 ಥರದ ವ್ಯಯ ಆಗುತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಏನು ಗೊತ್ತಾ? ನಿಮ್ಮ 6ನೇ ಮನೆಯಲ್ಲಿ ರಾಹು, ಅವರ 7ನೆಯ ದೃಷ್ಟಿ ಸಿಂಹರಾಶಿಯ ಮೇಲೆ ಕೊಡ್ತಾರೆ. ಸಿಂಹರಾಶಿಯಲ್ಲಿ ಶುಕ್ರ ಇದ್ದಾರೆ. ರಾಹು ಶುಕ್ರ ಜೊತೆಯಾದರು ಅಂದರೆ ಅದು ಮುಗೀತು ಕತೆ, ದೊಡ್ಡ ಖರ್ಚುಗಳೇ. ಓಕೆ, ಸೊ ಮೊದಲನೇದು ಇಲ್ಲ ಮೋಜು ಮಸ್ತಿ ಪಾರ್ಟಿ, ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಇಲ್ಲಿ ಖರ್ಚು ಮಾಡ್ತೀರಾ. ಅದನ್ಯಾರು ಮಾಡಲ್ಲ. ಬ್ರ್ಯಾಂಡೆಡ್ ಬಟ್ಟೆ, ಶೂಸ್, ಮಾಲ್, ಸಿನಿಮಾ, ಎಂಟರ್ಟೈನ್ಮೆಂಟ್ ಇದಕ್ಕೆ ಹೆಚ್ಚು ಖರ್ಚು ಮಾಡ್ತೀರಾ ಒಂದಷ್ಟು ವರ್ಗದ ಜನ. ಇವೆರಡೂ ಅಲ್ಲದವರು ಹೊರಗಿನ ಸಂಬಂಧ ಒಂದು ಸ್ತ್ರೀಯ ಜೊತೆ ಇಟ್ಕೊಂಡಿರ್ತೀರಾ ಅಂತಲೇ ಅಂದ್ಕೊಳ್ಳಿ, ಅಥವಾ ಆ ಥರದ ಸಂಬಂಧಗಳು ಏರ್ಪಡುವಂತಹ ಸಮಯ. ಯಾಕೆಂದರೆ ರಾಹುವಿನ ದೃಷ್ಟಿ ಬೇರೆ ಬಿದ್ದಿದೆ. ಒಂದು ಗುಪ್ತ ವಿಚಾರದಲ್ಲಿ ಹೆಚ್ಚು ಖರ್ಚುಗಳಾಗುತ್ತೆ. ಆ ಥರದ ಸಂಬಂಧದಲ್ಲಿರೋರು ನೋಡ್ಕೊಳ್ಳಿ, ನಿಮ್ಮ ವಿಚಾರಗಳಿಗೆ ಬಿಟ್ಟಿದ್ದು ಅದು. ಸೊ ಆ ಥರದ ಸಂಬಂಧಗಳಲ್ಲೂ ಕೂಡ ಹೆಚ್ಚು ಖರ್ಚುಗಳಾಗುತ್ತೆ. ಇನ್ನು ಗೃಹಿಣಿಯರಿಗೆ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಕೈ ಕೊಡ್ಬೋದು. ಅದಕ್ಕೆ ಕಾರಣ ಇದೆ, ಕುಜನ ಮೊಮೆಂಟಿಂದ ಆಸ್ಪತ್ರೆಯ ಖರ್ಚುಗಳು ಎದುರಾಗಬಹುದು. ಸೊ ಈ ಥರದ ವ್ಯಯಗಳು ಶುಕ್ರನಿಂದ ಕಾಯ್ತಾ ಇದ್ದಾವೆ. ಅಥವಾ ನೀವೇ ಒಂದಷ್ಟು ಲಕ್ಸುರಿ ಐಟಮನ್ನು ಪರ್ಚೇಸ್ ಮಾಡ್ಬೋದು. ಗೃಹಿಣಿಯರು ಮನೆಗೆ, ನಿಮಗೆ ಈ ಪರ್ಚೇಸ್ ಮಾಡ್ತೀರಲ್ಲ, ಇದು ಕೂಡ ವ್ಯಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಒಂದು ಶುಕ್ರನ ಇಂಪ್ಯಾಕ್ಟ್, ವ್ಯಯಗಳನ್ನು ಕೊಡ್ತಾ ಇದೆ. ಅದು ಶಯನ ಸ್ಥಾನ, ಬೆಡ್ ಕಂಫರ್ಟ್. ಸೊ ಹಾಗಾಗಿ ಸುಖವಾದ ನಿದ್ದೆ, ಮೋಜು ಮಸ್ತಿ, ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಚೆನ್ನಾಗಿರುತ್ತೆ.
ಸೊ ಒಂದು ಸಭ್ಯ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಗ್ರಹಗಳು ಒಳ್ಳೆಯದನ್ನೇ ಮಾಡ್ತಾರೆ. ಓಕೆ, ಈಗ ನಿಮ್ಮ ಕುಜನ ವಿಚಾರಕ್ಕೆ ಬರೋಣ. ಕುಜ ನಿಮ್ಮ ಅಷ್ಟಮ ಮತ್ತು 3ನೇ ಸ್ಥಾನದ ಅಧಿಪತಿ. ಅವರು ಜೂನ್ ತಿಂಗಳ 20ನೇ ತಾರೀಕೆ ನಿಮ್ಮ ಭಾಗ್ಯಸ್ಥಾನಕ್ಕೆ ಬಂದ್ಬಿಡ್ತಾರೆ. ಸೊ ಭಾಗ್ಯಸ್ಥಾನಕ್ಕೆ ಅಷ್ಟಮ ಸ್ಥಾನದ ಅಧಿಪತಿ ಬರ್ತಾರೆ. ನಿಮಗೆ ಅದೃಷ್ಟ ಕ್ರಿಯೇಟ್ ಆಗಬೇಕು, ಅಂದರೆ ಅದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದೃಷ್ಟ ಕೈ ಹಿಡಿದು ನಿಮ್ಮ ಪರವಾಗಿ ಕೆಲಸಗಳಾಗಬೇಕು. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ನಿಮ್ಮ 7ನೇ ಮನೆಯಲ್ಲಿ ಶನಿ ಮಹಾತ್ಮನ ಸಂಚಾರ ಆಗ್ತಾ ಇದೆಯಲ್ಲ, ಅಲ್ಲಿಂದ ಅವರ 3ನೆಯ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನಕ್ಕೆ ಬೀಳುತ್ತೆ. ಇನ್ನೇನು ಎಲ್ಲ ಕೈ ಹಿಡಿತು, ನಮ್ಮ ಪರವಾಗಿ ಕೆಲಸ ಆಗುತ್ತೆ ಅಂತ ಅಂದ್ಕೊಳ್ತೀರಾ, ಅಷ್ಟರಲ್ಲಿ ಶನಿ ಮಹಾತ್ಮರು ಏನೋ ಒಂದು ಅಡೆತಡೆ ಕೊಟ್ಟು ಬಿಡ್ತಾರೆ, ಅದೃಷ್ಟ ಕೈ ಕೊಡುತ್ತೆ. ಓಕೆ, ಒಂದಷ್ಟು ದೂರದ ಪ್ರಯಾಣಗಳು ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಕಡೆ ಕ್ಷಣಗಳಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಶನಿಯ ದೃಷ್ಟಿಯಿಂದ. ಬಟ್ ಅದಕ್ಕೆಲ್ಲ ನಿರಾಶೆ ಆಗಬೇಡಿ. ಡೆಫಿನೆಟ್ಲಿ ಈ ತಿಂಗಳು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದು ದೊಡ್ಡ ಮಾತುಕತೆ ಅಂತೂ ಖಂಡಿತ ಆಗುತ್ತೆ. ಈ ಸರ್ಕಾರಿ ಸಂಬಂಧಿತ ವ್ಯವಹಾರಗಳನ್ನು ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಸ್ವಲ್ಪ ಆರಂಭದಲ್ಲಿ ಅಡೆತಡೆ ಅಂತ ಅನಿಸಬಹುದು, ಬಟ್ ತಿಂಗಳ ಕೊನೆಯಲ್ಲಿ ಅಪ್ರೂವಲ್ ಸಿಗುತ್ತೆ. ಟೆಂಡರ್ ಹಾಕ್ಕೊಂಡಿದ್ದರೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಲಿಂಕನ್ನು ನೀವು ಇಟ್ಕೊಂಡಿದ್ದರೆ ಅಲ್ಲಿ ತಿಂಗಳ ಕೊನೆಯಲ್ಲಿ ನಿಮಗೆ ಅದು ಅಪ್ರೂವಲ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಖಂಡಿತ ಕಾಣಿಸುತ್ತೆ. ಇನ್ನು ಅಲ್ಲಿಂದ ಅವರ 4ನೆಯ ದೃಷ್ಟಿ ನಿಮ್ಮ 12ನೇ ಮನೆ ಮೇಲೆ ಬೀಳುತ್ತೆ. ಸೊ ಹಾಗಾಗಿನೇ ಈ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಟ್ಟು ಹೋಗೋದು, ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ಆರೋಗ್ಯ ಹದಗೆಡೋದು, ಅದಕ್ಕಾಗಿ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗೋದು, ಇದೆಲ್ಲವೂ ಆಗುತ್ತೆ. ಅದೇ ರೀತಿ ಕುಜನ ಒಂದು 7ನೆಯ ದೃಷ್ಟಿ ನಿಮ್ಮ 3ನೇ ಮನೆಯ ಮೇಲೆ ಬೀಳುತ್ತೆ. 3ನೇ ಮನೆ ಅಂದರೆ ಅದು ಪರಾಕ್ರಮ ಸ್ಥಾನ. ಸೊ ಹಾಗಾಗಿ ಒಂದಷ್ಟು ಧೈರ್ಯ, ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಿಕೆ, ಸ್ವಂತ ಪ್ರಯತ್ನಗಳು, ಇದೆಲ್ಲವೂ ತುಂಬ ಚೆನ್ನಾಗಿದೆ. ಎಫರ್ಟನ್ನ ತುಂಬ ಚೆನ್ನಾಗಿ ಹಾಕ್ತೀರಾ. ಈ ಹಿಂದಿನ ತಿಂಗಳಿತ್ತಲ್ಲ, ಆ ಆ್ಯಟಿಟ್ಯೂಡ್ ಇರಲ್ಲ. ಈಗ ಇನ್ನಷ್ಟು ನಿಮ್ಮ ಎನರ್ಜಿಯನ್ನು ಈ ತಿಂಗಳು ನಿಮ್ಮ ಕೆಲಸದ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ ಖಂಡಿತ ಕೊಡ್ತೀರಾ. ಅದರಿಂದ ನಿಮ್ಮ ವೃತ್ತಿಯು ಅಭಿವೃದ್ಧಿಯಾಗುತ್ತೆ. ಅದರ ಜೊತೆಗೆ ನಿಮ್ಮ ಏನು ಕೆಲಸದ ವಿಚಾರಗಳಲ್ಲೂ ಕೂಡ ಒಂದು ಒಳ್ಳೆಯ ಗೌರವ ಪ್ರಾಪ್ತಿಯಾಗುತ್ತೆ. ಕಿರಿಯ ಸಹೋದರನ ಜೊತೆ ಒಂದಷ್ಟು ಮನಸ್ತಾಪಗಳು ಎದುರಾದರೂ ಆತನು ಕೂಡ ನಿಮಗೆ ನೆರವಿಗೆ ಬರ್ತಾರೆ. ಸೊ ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ಯಾಕೆಂದರೆ ಕುಜ ಅಂದ್ರೇ ಕಿರಿಯ ಸಹೋದರ, 3ನೇ ಮನೆ ಕಿರಿಯ ಸಹೋದರನನ್ನು ತಿಳಿಸುತ್ತೆ. ಸೊ ಹಾಗಾಗಿ ಅವರ ನಡುವೆ ನೀವು ಒಂದಷ್ಟು ಮಾತಿನ ಚಕಾಮಕಿ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲವೂ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲರಿಂದಲೂ ನಿಮಗೆ ಲಾಭಗಳು ಖಂಡಿತ ಇವೆ. ಅದೇ ರೀತಿ ನಿಮ್ಮ 4ನೇ ಮನೆ ಯಾವುದು ಧನುಸು ರಾಶಿಗೂ ಕುಜನ 8ನೆಯ ದೃಷ್ಟಿ ಬೀಳುತ್ತೆ. ಈ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಈ ಡಾಕ್ಯುಮೆಂಟ್ಸ್ ಇಶ್ಯೂ ಆಗೋದು, ವ್ಯಾಪಾರಗಳು ಅರ್ಧಕ್ಕೆ ನಿಲ್ಲೋದು, ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಇನ್ನೇನೋ ಕೈ ಹಿಡಿತದೆ ಅಂತ ಅಂದ್ಕೊಳ್ತೀರಾ, ಅಷ್ಟರಲ್ಲಿ ಏನೋ ಒಂದು ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿ ಅದು ಅರ್ಧಕ್ಕೆ ನಿಂತು ಬಿಡ್ತದೆ. ಬಟ್ ನೀವು ಡಾಕ್ಯುಮೆಂಟ್ಸ್ಗಳನ್ನು ಪಕ್ಕಾ ಪರಿಶೀಲನೆ ಮಾಡಿಕೊಂಡು ಅದ್ರ ಮೇಲೆ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಭೂಮಿಯ ವ್ಯವಹಾರಕ್ಕೆ ನೀವು ಇಳಿದರೆ ಡೆಫಿನೆಟ್ಲಿ ನಿಮಗೆ ಲಾಭ ಇದೆ. ಯಾಕೆ ಅಂದರೆ ನಿಮ್ಮ 4ನೇ ಮನೆ ಅಧಿಪತಿ ಲಾಭ ಸ್ಥಾನದಲ್ಲಿದ್ದಾರೆ. ಓಕೆ, ಸೊ ಲಾಭ ಗಳಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ವರ್ಕ್ ತುಂಬ ಚೆನ್ನಾಗಿ ಮಾಡಬೇಕು. ಅದನ್ನು ಮಾಡಿಬಿಡಿ, ಎಲ್ಲ ವ್ಯವಹಾರಗಳು ಕೈ ಹಿಡಿತದೆ. ಈ 4ನೇ ಮನೆ ಕೃಷಿ ಭೂಮಿಯನ್ನು ತಿಳಿಸುತ್ತೆ. ಕೃಷಿಯಲ್ಲಿರೋರಿಗೂ ಕೂಡ ಹೆಚ್ಚಿನ ಲಾಭಗಳಿವೆ. ಯಾಕೆ ಅಂದರೆ ನಿಮ್ಮ 4ನೇ ಮನೆ ಅಧಿಪತಿ ಲಾಭ ಸ್ಥಾನದಲ್ಲಿದ್ದಾರೆ. ಅಲ್ಲಿಗೆ ಕುಜನ ದೃಷ್ಟಿ ಬೀಳ್ತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿ, ನಿಮ್ಮ ಯಂತ್ರೋಪಕರಣಗಳು ಕೈ ಕೊಡಬಹುದು, ರಿಪೇರಿ ಖರ್ಚುಗಳು ಬರಬಹುದು, ಆದರೆ ನಿಮ್ಮ ಬೆಳೆಗಳಿಗೆ ಅತ್ಯಂತ ಹೆಚ್ಚಿನ ಬೆಲೆ ಸಿಗುತ್ತೆ, ಲಾಭಗಳನ್ನು ಗಳಿಸ್ತೀರಾ. ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಮ ವೃಶ್ಚಿಕ ರಾಶಿ ಮೇಲೂ ಬೀಳುತ್ತೆ. ಸೊ 3ನೇ ಮನೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ಕರ್ಮಸ್ಥಾನದಲ್ಲಿ ಬುಧನ ಒಂದು ಸಂಚಾರ. ಈ ಮಾಧ್ಯಮ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ, ಆನ್ಲೈನ್ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಬರವಣಿಗೆ, ಮಾರ್ಕೆಟಿಂಗ್, ಟ್ರಾವೆಲ್, ಸೇಲ್ಸ್, ಇಲ್ಲೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಗುರು, ಒಂದು ಕುಜ, ನಿಮ್ಮ 3ನೇ ಮನೆಯ ಇಂಪ್ಯಾಕ್ಟ್, ಅದು ಬುಧನ ಒಂದು ಸಂಚಾರ, ಇದೆಲ್ಲವೂ ಚೆನ್ನಾಗಿರೋದ್ರಿಂದ ಈ ಕ್ಷೇತ್ರಗಳು ಚೆನ್ನಾಗಿ ಕೈ ಹಿಡಿತದೆ. ಸೊ ಈ ಕ್ಷೇತ್ರದಲ್ಲಿರೋರು
ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತೆ. ಗುರು ದೃಷ್ಟಿ ಹಾಕುವ ಮನೆಗಳನ್ನು ಯಾವುದೇ ಕಾರಣಕ್ಕೂ ಕೆಡಿಸೋದಿಲ್ಲ. ಹಾಗಾಗಿ ಸಂತಾನದಲ್ಲಿ ಇದ್ದಂತಹ ಸಮಸ್ಯೆಗಳು ಈ ಒಂದು ಜುಲೈ ತಿಂಗಳಲ್ಲಿ ಬಗೆಹರಿಯುತ್ತದೆ. ಮತ್ತಷ್ಟು ಗುಡ್ ನ್ಯೂಸ್ ಆ ವಿಚಾರಗಳಲ್ಲಿ ಸಿಗುತ್ತೆ. ಪ್ರೇಮಿಗಳ ನಡುವೆ ಇದ್ದಂತಹ ಮನಸ್ತಾಪಗಳು ಖಂಡಿತ ಕಳೆದ ತಿಂಗಳೇ ಕಡಿಮೆ ಆಗಿತ್ತು. ಈಗ ಇನ್ನಷ್ಟು ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಾ ಇದೆ. ಪರಸ್ಪರ ರೆಸ್ಪೆಕ್ಟ್ಗಳನ್ನು ಕೊಡ್ತಾ ಇದ್ದೀರಾ. ಅದೇ ರೀತಿ ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಲಾಂಗ್ ಟರ್ಮ್ ಯೋಚನೆ ಮಾಡಿ, ಶಾರ್ಟ್ಕಟ್ ಬೇಡ. ಸೊ ಶಾರ್ಟ್ಕಟ್ಟಲ್ಲಿ ಖಂಡಿತ ಲಾಭ ಇರಲ್ಲ. ಶಾರ್ಟ್ ಟರ್ಮ್ ಬೇಡ, ಲಾಂಗ್ ಟರ್ಮ್ ಯೋಚನೆ ಮಾಡಿ. ಅದು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಅಥವಾ ಮ್ಯೂಚುವಲ್ ಫಂಡ್, ಈ ಥರದ್ದು ನೀವು ಒಂದಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ರಿಸ್ಕ್ ತಗೊಂಡರೆ, ಲಾಂಗ್ ಟರ್ಮ್ ಯೋಚನೆ ಮಾಡಿದ್ರೆ ಅದು ಹೆಚ್ಚಿನ ಲಾಭಗಳನ್ನು ಖಂಡಿತ ತಂದುಕೊಡುತ್ತೆ ಗುರುವಿನ ದೃಷ್ಟಿಯಿಂದ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಧನಿಷ್ಠ ನಕ್ಷತ್ರದಲ್ಲಿ. ಇದು ಶತ್ರುಗಳನ್ನು ದಮನ ಮಾಡಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನೀವು ಜಯಗಳಿಸಲಿಕ್ಕೆ ಈ ಒಂದು ಸಂಚಾರ, ಈ ಒಂದು ಬದಲಾವಣೆ ತುಂಬ ಚೆನ್ನಾಗಿರುತ್ತೆ. ಓಕೆ, ರಾಹು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅದು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ, ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅದನ್ನು ಬಿಟ್ಟರೆ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಸಾಲದ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಗುಡ್ ನ್ಯೂಸ್ ಸಿಗಲಿಕ್ಕೆ, ಸಾಲ ತೀರಿಸ್ಕೊಳ್ಳೋದಕ್ಕೆ ಒಂದು ಕುಜನ ಇಂಪ್ಯಾಕ್ಟ್ ಜೋರಾಗಿರೋದ್ರಿಂದ ಡೆಫಿನೆಟ್ಲಿ ಈ ಜುಲೈ ತಿಂಗಳಲ್ಲಿ ಆ ಥರದ ವಿಚಾರಗಳಲ್ಲಿ ಗುಡ್ ನ್ಯೂಸ್ ಪಡೆದುಕೊಳ್ತೀರಾ. ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅದೇ ರೀತಿ ಈ ಸೇವಾ ವೃತ್ತಿಯಲ್ಲಿರೋರು, ಅದು ಕಾರ್ಮಿಕ ವರ್ಗದವರಿರಬಹುದು ಅಥವಾ ನಮ್ಮ ಡಾಕ್ಟರ್ಸ್, ಲಾಯರ್ಸ್, ಜೊತೆಗೆ ಜ್ಯೋತಿಷಿಗಳು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ಅಂದರೆ ಕುಜ ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿ. ಅಷ್ಟಮ ಅಂದರೆ ರಹಸ್ಯ ಸ್ಥಾನ. ಈ ಡಾಕ್ಟರ್ ವೃತ್ತಿ ಆಗಲಿ ಅಥವಾ ಜ್ಯೋತಿಷ ವೃತ್ತಿ ಆಗಲಿ, ಇದಕ್ಕೆಲ್ಲ 8ನೇ ಮನೆಯ ಪವರ್ ತುಂಬ ಚೆನ್ನಾಗಿರಬೇಕು. ಸೊ ಹಾಗಾಗಿ ರಾಹು ಇಲ್ಲಿ ಆ ಧನಿಷ್ಠ ನಕ್ಷತ್ರದಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಕ್ಷೇತ್ರ ವೃದ್ಧಿ ಆಗುತ್ತೆ. ಇನ್ನು 7ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ, ಅಲ್ಲಿಂದ ನಿಮ್ಮ ಲಗ್ನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ನಿಮಗೆ ಶಿಸ್ತನ್ನು ಕಲಿಸೋದಕ್ಕೆ ಆ ದೃಷ್ಟಿಯನ್ನು ಕೊಡ್ತಾ ಇರೋದು. ಸೋಮಾರಿತನ, ಆಲಸ್ಯತನವನ್ನು ಬಿಡಬೇಕು, ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಜವಾಬ್ದಾರಿಗಳನ್ನು ಹೆಚ್ಚು ತಗೊಳ್ಬೇಕು. ಇದನ್ನೆಲ್ಲ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಗ್ನಕ್ಕೆ ದೃಷ್ಟಿ ಕೊಟ್ಟಾಗ ನಿಮ್ಮನ್ನೇನು ದಾರಿ ತಪ್ಪಿಸಲ್ಲ ಅಥವಾ ಕೆಟ್ಟದ್ದನ್ನು ಮಾಡಲ್ಲ. ಆದರೆ ನೀವು ಸೋಮಾರಿತನ, ಜವಾಬ್ದಾರಿ ತಗೊಳ್ಳೋದಿಲ್ಲ, ನಾಳೆ ಮಾಡೋಣ ಅಂತ ಮುಂದೆ ಹೋಗೋದು, ಇದನ್ನೆಲ್ಲ ಮಾಡ್ತಾ ಇದ್ದರೆ ಶನಿ ಮಹಾತ್ಮರು ಎಲ್ಲಿ ಪೆಟ್ಟು ಕೊಡಬೇಕು ಅಲ್ಲಿ ಖಂಡಿತ ಕೊಡ್ತಾರೆ. 7ನೇ ಮನೆ ಅದು ಪಾಲುದಾರಿಕೆಯ ಸ್ಥಾನ. ಸೊ ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ, ನಿಮ್ಮ ಲಗ್ನಾಧಿಪತಿ ಬುಧ ಆಗಿರೋದ್ರಿಂದ ಒಂದು ಬುದ್ಧಿವಂತಿಕೆ ಬಂದಿದೆ. ನಿಮ್ಮ ಪಾಲುದಾರಿಕೆಯ ವ್ಯವಹಾರದಲ್ಲಿ, ನೀವು ಮಾಡ್ತಿರುವ ಬಿಸ್ನೆಸ್ಸಲ್ಲೂ ಕೂಡ ಅತ್ಯಂತ ಬುದ್ಧಿಯನ್ನು ಇವಾಗ ಕೊಡ್ತಾ ಇದ್ದೀರಾ. ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಬುದ್ಧಿಯನ್ನು ಬಳಸ್ಕೊಂಡು ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಅದೇ ರೀತಿ ಹಳೆಯ ವಿಚಾರಗಳಿಗೆ ಏನು ಗಲಾಟೆಗಳಾಗ್ತಾಯಿತ್ತು ಗಂಡ ಹೆಂಡತಿಯ ನಡುವೆ, ಅದು ಈಗ ಸ್ವಲ್ಪ ಹಂತವಾಗಿ ಕಡಿಮೆ ಆಗುತ್ತೆ. ನಿಮಗೆ ಒಂದು ತಿಳುವಳಿಕೆ ಬರ್ತಾ ಇದೆ, ಎಸ್ ನಮ್ಮನ್ನು ನಾವೇ ತಿದ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ನಮ್ಮ ಸಂಬಂಧವನ್ನು ಅಂತ. ಅದರ ಕಡೆ ಗಂಡ ಮತ್ತು ಹೆಂಡತಿ ಇಬ್ಬರು ಮನಸ್ಸು ಮಾಡ್ತಾ ಇದ್ದೀರಾ, ಅದು ಒಳ್ಳೆಯದೇ. ಶನಿ ಮಹಾತ್ಮರಲ್ಲಿದ್ದಾಗ ನಾವು ಎಷ್ಟು ಪರಸ್ಪರ ರೆಸ್ಪೆಕ್ಟ್ ಕೊಟ್ಕೊಳ್ತೀವೋ ಅಷ್ಟು ನಮ್ಮ ಬದುಕನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಂಡ ಹೆಂಡತಿ ಗಮನ ಕೊಡಿ. ಇನ್ನು ಹಿರಿಯ ನಾಗರಿಕರು, ಸ್ಪೆಷಲಿ ನಿಮ್ಮ ಲಗ್ನಕ್ಕೆ ಶನಿ ಮಹಾತ್ಮರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನಿಮ್ಮ ದೇಹ ಬಳಲುತ್ತೆ, ಕಾಲಿಗೆ ಏಟು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಲೆನೋವು, ಸುಸ್ತು ಈ ಥರದ್ದೆಲ್ಲವೂ ಆಗುತ್ತೆ. ಸ್ವಲ್ಪ ಹೆಚ್ಚು ನೀರು ಕುಡೀರಿ. ನಿಮ್ಮ ಏನು ದೈನಂದಿನ ಆರೋಗ್ಯದ ವಿಚಾರಗಳು ಏನಿದೆ ಅದರ ಕಡೆ ಗಮನ ಕೊಡಿ. ಟ್ಯಾಬ್ಲೆಟ್ಸ್ ತಗೊಳ್ಳೋದರ ಕಡೆ ಗಮನ ಕೊಡಿ. ನಿಮ್ಮ ಅಕ್ಕಪಕ್ಕದವರ ಜೊತೆ ತುಂಬ ಚೆನ್ನಾಗಿ ಮಾತನಾಡಿ, ಅವ್ರ ಜೊತೆ ಬೆರೀರಿ, ವಾಕಿಂಗ್ ಹೋಗಿ, ಸ್ನೇಹಿತರ ಜೊತೆ ಮಾತನಾಡಿ. ಯಾಕೆಂದರೆ 11ನೇ ಮನೆ ಸ್ನೇಹಿತರು, ಗುರು, ಒಳ್ಳೊಳ್ಳೆಯ ಒಂದು ರೀತಿಯ ಮಾರ್ಗದರ್ಶನ ಸಿಗುತ್ತೆ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆಯ ಚರ್ಚೆಗಳನ್ನು ಮಾಡ್ತೀರಾ.
ಸೊ ಹಾಗಾಗಿ ಹಿರಿಯ ನಾಗರಿಕರು ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು, ನಿಮ್ಮ ಸ್ನೇಹ ಬಳಗದ ಜೊತೆ ಮಾತಾಡಿಕೊಂಡು ಇದು ಟೈಮ್ ಪಾಸ್ ಮಾಡುವಂತಹ ಸಮಯ. ಒಳ್ಳೊಳ್ಳೆಯ ಜ್ಞಾನಾರ್ಜನೆ ಆಗುತ್ತೆ, ಒಳ್ಳೊಳ್ಳೆಯ ಇನ್ಪುಟ್ ನಿಮ್ಮ ಬದುಕಿಗೂ ಸಿಗುತ್ತೆ. ಅದರ ಕಡೆ ಗಮನ ಕೊಡಿ. ಇನ್ನು ನಮ್ಮ ಸ್ಟೂಡೆಂಟ್ಸ್, 4ನೇ ಮನೆಗೆ ಕುಜನ ದೃಷ್ಟಿ ಬೀಳ್ತಾ ಇದೆ. ಅತ್ಯಂತ ವೇಗ ನಿಮ್ಮ ಎಜುಕೇಷನಲ್ಲಿ ಇದೆ. ಸೊ ಆ ಆತುರತೆಯನ್ನು ಕಡಿಮೆ ಮಾಡ್ಕೊಳ್ಳಿ. ಏನಾದರೂ ಎಕ್ಸಾಮ್ಸ್ಗಳು ನೀವು ಬರಿತಾ ಇದ್ದರೆ ಆರಂಭದ ಹಂತದಲ್ಲಿ, ಸೊ ಅದು ವೇಗವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮ್ ಬರೆಯೋದ್ರ ಕಡೆ ಗಮನ ಕೊಡಿ. ಟೀಚರ್ಸ್ ಏನು ಹೇಳ್ತಾ ಇದ್ದಾರೋ ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಮ ತಲೆಗೆ ಆ ವಿಷಯಗಳನ್ನು ತೆಗೆದುಕೊಳ್ಳಿ. 5ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಸೊ ಅಲ್ಲಿ ಏನು ಹೈಯರ್ ಎಜುಕೇಷನ್ಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ 12ನೇ ಮನೆಯ ಇಂಪ್ಯಾಕ್ಟ್, ಹೊರ ದೇಶಕ್ಕೆ ಹೋಗಿ ಓದಬೇಕು ಅಂತ ಯಾರ್ಯಾರು ಟ್ರೈ ಮಾಡ್ತಾ ಇದ್ದೀರಾ, ಜುಲೈ ತಿಂಗಳು ತುಂಬ ಚೆನ್ನಾಗಿದೆ. ಯಾಕೆಂದರೆ ರಾಹುವಿನ ದೃಷ್ಟಿ 12ನೇ ಮನೆ, ಅಲ್ಲಿ ಶುಕ್ರನು ಕೂಡ ಇದ್ದಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ವಿದೇಶಿ ಸಂಬಂಧಿತ ವ್ಯವಹಾರಗಳು, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಶುಭ ಸುದ್ದಿಗಳು, ಅಲ್ಲಿದ್ದ ವೀಸಾ ರಿಲೇಟೆಡ್ ಇಶ್ಯೂಸ್, ಅಡ್ಮಿಷನ್ ರಿಲೇಟೆಡ್ ಇಶ್ಯೂಸ್ ಎಲ್ಲವೂ ಒಂದೊಂದಾಗೆ ಕಡಿಮೆ ಆಗುತ್ತೆ. ಓಕೆ, ಸೊ ಶನಿ ಮಹಾತ್ಮರ ದೃಷ್ಟಿ ನಿಮ್ಮ 4ನೇ ಮನೆಗೂ ಬೀಳುತ್ತೆ. ಸೊ ಮನೆಯಲ್ಲಿ ಸ್ವಲ್ಪ ಈ ಥರದ ಸ್ಲೋ ಪ್ರೊಸೆಸ್ ಎಲ್ಲ ವಿಚಾರಗಳಲ್ಲೂ. ಒಂದು ಮನೆ ತೊಗೊಳ್ಬೇಕು ಅಂತಿರ್ತೀರ, ಏನೋ ಒಂದು ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿ ಸ್ಲೋ ಆಗುತ್ತೆ. ವೆಹಿಕಲ್ ತೊಗೊಳ್ಬೇಕು ಅಂತಿರ್ತೀರ, ಅಲ್ಲೂ ಏನೋ ಸ್ಲೋ ಆಗುತ್ತೆ. ತಾಯಿಯ ವಿಚಾರದಲ್ಲಿ ಒಂದಷ್ಟು ಏನೋ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದುರಿಸ್ತೀರ. ಇದೆಲ್ಲವೂ ಇದೆ ಜುಲೈ ತಿಂಗಳಲ್ಲಿ. ಬಟ್ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು ರವಿ ಬುಧ. ಓಕೆ, ಸೊ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಗೃಹಿಣಿಯರು, ನೀವು ಕೂಡ ಒಂದಷ್ಟು ಮನೆಯಲ್ಲೇ ಇದ್ಕೊಂಡು ಒಂದಷ್ಟು ದುಡ್ಡನ್ನು ಗಳಿಸೋ ಥರ ಏನೋ ಒಂದಷ್ಟು ಕೆಲಸಗಳನ್ನು ಮಾಡ್ತೀರಾ. ಅದು ಚೀಟಿ ವ್ಯವಹಾರಗಳಲ್ಲೋ ಅಥವಾ ನೀವೇ ಒಂದು ಕಸಬನ್ನು ಕಲ್ತ್ಕೊಂಡು ಹಣ ಗಳಿಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಈ ತಿಂಗಳು ಮತ್ತಷ್ಟು ಟ್ರೈ ಮಾಡ್ತೀರಾ. ಚೆನ್ನಾಗಿದೆ, ಮಾಡಿ. ಸೊ ಓವರಾಲ್ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಬುಧನ ಒಂದು ಸಂಚಾರ ಮತ್ತೆ ಮರುಚಿಂತನೆ ಮಾಡಿಕೊಂಡು ನಿಮ್ಮ ಬದುಕಿಗೆ ಹೊಸ ಸ್ಟ್ರಕ್ಚರ್ ಕೊಡೋದಕ್ಕೆ ಕೆಲಸ ಮಾಡ್ತಾರೆ. ಅಧಿಕಾರ, ಹಣ, ಗೌರವ ಎಲ್ಲವನ್ನ ಕೊಡೋದಕ್ಕೆ ಗುರು ಮತ್ತು ರವಿಯ ಯುತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಶುಕ್ರ ಬೇಡದ ಖರ್ಚುಗಳನ್ನು ಕೂಡ ಕೊಡ್ತಾರೆ, ಅಥವಾ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತಹ ಖರ್ಚುಗಳು ಕೂಡ ಎದುರಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಿ. ಸೊ ಇನ್ನು ಉಳಿದಂತೆ ಎಲ್ಲ ಗ್ರಹಗಳು ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದಿಷ್ಟು ಕನ್ಯಾ ರಾಶಿ, ಕನ್ಯಾ ಲಗ್ನದವರೆಗೆ ಜುಲೈ ತಿಂಗಳಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳು. ಓಕೆ, ನಿಮ್ಮ ಜಾತಕ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಲಿ. ಗೋಚಾರದಲ್ಲಿ ಕೊಡುವ ಗ್ರಹಗಳ ಬಲ ಇನ್ನೂ ಹೆಚ್ಚಾಗಿ ಸಿಗಲಿ. ನೀವು ಅಂದ್ಕೊಂಡಂತೆ ನಿಮ್ಮ ದಿನಗಳು ಸಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.